ಇವತ್ತಿನ ಕಾರ್ಯಕ್ರಮನ ಸಖತ್ ಎನರ್ಜಿಯಾಗಿ ಸ್ಟಾರ್ಟ್ ಮಾಡಿದ್ರಿ. ಅದೇ ತರ ಇವತ್ತು ನಮ್ಮ ಸ್ಕಿಟ್ಸ್ಗಳು ಕೂಡ ತುಂಬಾ ಎನರ್ಜೆಟಿಕ್ ಆಗಿ ಆಕ್ಟ್ ಮಾಡ್ತಾರೆ. ನಾವೆಲ್ಲ ಕುತ್ಕೊಂಡು ಎಂಜಾಯ್ ಮಾಡ್ತಾ ಎನರ್ಜಿ ನಾವು ತಗೊಳ್ಳೋಣಪ್ಪ. ಅಳಿಯಂದ್ರೆ ಅಳಿಯಂದ್ರೆ ಬನ್ನಿ ಬನ್ನಿ ಅಳಿಯಂದ್ರೆ ನೋಡಿ, ನಮ್ಮ ಮಗಳನ್ನ ಕೆಳಗಿಟ್ರೆ ಇರ್ಬೇಕೊಂಡು ಹೋಗುತ್ತೆ, ಮೇಲೆ ಇಟ್ರೆ ಗಿಡಕೊಂಡು ಹೋಗುತ್ತೆ ಅಂತ ಹೇಳಿ ಪ್ರೀತಿಯಿಂದ ಕೈಯಲ್ಲೇ ಸಾಕಿದೀವಿ. ನೀವು ಕೂಡ ಕೈಯಲ್ಲೇ ಸಾಕ್ಬೇಕು. ಆಗ್ಬೋದು. 7 ಗಂಟೆಗೆ ಸರಿಯಾದ ಮುಹೂರ್ತ ಇದೆ. 7 ಗಂಟೆ ನಂತರ ದುರ್ಮೂತ್ರ ದುರ್ಮುಹೂರ್ತ. ಹಾಗಾಗಿ ಸಮಯಕ್ಕೆ ಸರಿಯಾಗಿ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಬೇಡಿ. 7 ಗಂಟೆ ಒಳಗೆ ಆಯ್ತು ಅಂತ. ಅಳಿಯಂದ್ರೆ ಈ ಖುಷಿಲಿ ಒಂದ್ ಸೆಲ್ಫಿ ತಗೊಂಡ್ಬಿಡಂದ್ರೆ. ಸೆಲ್ಫಿನ ಬೇಕಾಯ್ದಿಯಲ್ಲ. ಬನ್ನಿ ಬನ್ನಿ ಬನ್ನಿ. ನಡಿಯಮ್ಮ, ಅಳಿಯಂದ್ರ ಪಕ್ಕ ನಿಂತ್ಕೊ. ಎಲ್ಲಿ ರೆಡಿ? ಸರಿ ಜೋಪಾನ. ಆಯ್ತು ಬಾರೋ. ಬಾರೋ. ಬರ್ತೀನಿ ಹೋಗ್ರಿ. ಎಲ್ಲ ಕಣ್ಮುಚ್ಕೊಳ್ಳಿ. ಹುಷಾರು, 7 ಗಂಟೆ ಒಳಗೆಲ್ಲ ಆಗೋಗ್ಬಿಡ್ಬೇಕು. ತಾನೆ? ಆಯ್ತು. ಅಯ್ಯೋ ನನ್ ಬಂಗಾರ, ಹಂಗೆ ನಾಚಿಕೆ ಆಗ್ತಿದ್ಯಪ್ಪ ದೇವ್ರೇ. ಜಗೇಶರ ನಮಸ್ಕಾರ. ನಾನು ಜಾಸ್ತಿ ಕುಣಿಲಿಲ್ಲ, ಯಾಕೊತ್ತಾ, ನಿನ್ನೆ ತಾನೇ ಮದುವೆ ಆಗಿದೆ. ಇವತ್ತು ನಂದು ಅದು ಆಯಸ್ಸಾಗ್ಬಿಟ್ರೆ ಕಷ್ಟ ಅಂತ. ಹೋಗ್ಲಿ, ಆಶೀರ್ವಾದ ಮಾಡ್ತಾರೆ. ಏನು ಅಂದ್ರೆ ಬೇಗ ಬನ್ನಿ. ಬಂದೆ ಇರೇ. ನೋಡಿ ಎಲ್ಲ ಪಿಕ್ಕಿ 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 ಹೆಂಗ್ ನೋಡ್ತಾವ. ನಾಚಿಕೆಲ್ಲ ನಿಮ್ಗೆ ಬುಚ್ಕಟ್ಕೊಂಡು. ಇಲ್ಲ, ನಿನ್ಗೊಂದು ಮಾತು ಹೇಳ್ಬೇಕು ಕಣೆ. ಏನು? ಹೊರಗಡೆ ಪ್ರಪಂಚ ಹೆಣ್ಣು ಗ್ರೇಟೋ ಗಂಡು ಗ್ರೇಟೋ ಅಂತ ಹೊಡೆದಾಡ್ತಾ ಇದೆ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಹೆಣ್ಣೇ ಗ್ರೇಟ್. ಹೆಣ್ ಗ್ರೇಟಾ? ಹೌದು. ಅದೇಂಗ್ರಿ? ನೋಡು, ವಯಸ್ಸಾಗಿ ಯಾರು ಹೆಣ್ಣು ಕೊಡದೇ ಇರೋ ಟೈಮಲ್ಲಿ ನೀ ನನಗೆ ತುಪ್ಪದ ಹುಡುಗಿ ತರ ಸಿಕ್ಕಿತು ಕಣಿ. ಹಾಗಾಗಿ ತುಪ್ಪದ ಹುಡುಗಿ ರಾಗಿಣಿಗಿಂತ ನೀನು ಗ್ರೇಟ್ ಕಣಿ. ಇಲ್ಲ ರೀ, ಗಂಡೇ ಗ್ರೇಟು. ಇಲ್ಲ ಕಣೆ, ಹೆಣ್ಣೆ ಗ್ರೇಟು ರೀ. ಗಂಡೇ ಗ್ರೇಟು. ನಾನು ಹೇಳ್ತಾ ಇದ್ದೀನಿ ಹೆಣ್ಣೆ ಗ್ರೇಟು. ರೀ, ನೀವೇ ಗ್ರೇಟು ರೀ. ಹೆಂಗೆ? ಯಾಕಂದ್ರೆ ಇಷ್ಟು ದೊಡ್ಡ ಮಚ್ಚೆ ಇರೋ ನನ್ನನ್ನ ಎಲ್ರು ರಿಜೆಕ್ಟ್ ಮಾಡ್ತಿದ್ರು ರೀ. ಆದ್ರೆ ನೀವು ಒಂದ್ಸಲ ನೋಡಿದ ತಕ್ಷಣ ಈ ತರ ಮಚ್ಚೆಗೆ ಯಾಕೆ ಯೋಚನೆ ಮಾಡ್ಬೇಕು? ಇದೇನು ಮಹಾಪ, ಹಿಂಗ್ ಬಿಸಾಕಿದ್ರೆ ಮುಗಿತ. ನೋಡ, ಆಕಾಶದಲ್ಲಿ ಸಾವಿರಾರು ಚುಕ್ಕೆಗಳಿರುತ್ತೆ. ಯಾರಾದ್ರೂ ಯೋಚನೆ ಮಾಡ್ತಾರ? ಹಾಗಾಗಿ ಮನುಷ್ಯರಂದ ಮೇಲೆ ದೇಹದ ಕೆಲವು ಭಾಗಗಳಲ್ಲಿ ಚುಕ್ಕೆಗಳಿರುತ್ತಪ್ಪ. ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು? ದಿಂಗಿ, ಈಗ ನೀನ್ ನೋಡ್ತಾ ಇದ್ರೆ ನನ್ಗೆ ಬಂದೇ ಒಂದ್ ನಿಮಿಷ. ಏನಾಯ್ತ್ರಿ? ಅಯ್ಯೋ, ನನ್ಗೆ ಶುಗರ್ ಇದೆ, ಆಗಾಗ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಹೇಳಿ ಹೆಂಗಪ್ಪ ಹೇಳಿ. ಬಂದೇ ಒಂದು ನಿಮಿಷ. ಎಲ್ಗೆ ರೀ? ಅಯ್ಯ ಬಂದೇರ, ಬೇಗ ಬನ್ನಿ. ಬರ್ತೀನಿ. ಇಂಥ ಟೈಮಲ್ಲಿ ಲೇಟ್ ಮಾಡಕ್ಕಾಯ್ತದ? ಅಯ್ಯೋ, ಮದುವೆ ಮನೆಯಲ್ಲಿ ನನ್ನ ಗಂಡ ಮನ್ಮತ ಇದ್ದಂಗಿದ್ದಾನೆ. ಆ ಮೀಸೆ, ಆ ಕಣ್ಣು, ಆ ಮೀಸೆ, ಆ ಕಣ್ಣು. ಅಯ್ಯೋ, 7 ಗಂಟೆ ಆಗೋಯ್ತಾ? ಆ ಬೆಸ್ಕಾಂನವ್ರು ಕರೆಕ್ಟ್ ಟೈಮ್ಗೆ ಕರೆಂಟ್ ತೆಗಿತಾರಲ್ಲೋ ಗೊತ್ತಿಲ್ಲ. ಆ ದೇವ್ರು ಮಾತ್ರ ಕರೆಕ್ಟ್ ಟೈಮ್ಗೆ ಏನಾದ್ರು ಕರೆಂಟ್ ತೆಗೆದು ಬಿಡ್ತಾರೆ. ಇವತ್ತು ಒಂದಿನ ಮ್ಯಾನೇಜ್ ಮಾಡಿದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಬೋದಲ್ಲಪ್ಪ. ತೂ ಈ ಇರಳು ಗಂಡಿ ಮುಖ ಮುಚ್ಚ. ಏನ್ ಮಾಡದಪ್ಪ? ಆ 1, ಆ 2, ಆ 3, ಬಾತ್ರೂಮ್, ಆ 1, ಆ 2, ಫ್ರಿಡ್ಜ್, ಆ 1, ಆ 2, ಆ ಟಿವಿ. ವಾ, ಇದೇನೋ ಬಿತ್ಕೊಂಡೈತೆ. ಕನ್ನಡಕ. ಮಂಚ ಎಲ್ಲಪ್ಪ? ಮಂಚ. ಆ 1, ಆ 2, ಆ 3, ಮಂಚ. ವಾ, ಇಲ್ಲೇ ಐತೆ. ದಾರಿ ಕಾಲದಾಗಿದೆ ರಾಘವೇಂದ್ರನೇ. ಏನಿದು ನಡುರಾತ್ರಿಯಲ್ಲಿ ಕನ್ನಡಕ್ಕೆ ಹಾಕೊಂಡು ನಿಂತಿದ್ಯಾ? ತೆಗಿಯತ್ತೆ ಮೊದಲು. ರೀ, ಈ ಸ್ಪೆಕ್ಟಲ್ನ ಹೆಂಗ್ರಿ ಕಲ್ತಿದ್ದೀನಿ? ನಿವಾಳಿಸಿ ಎಸಿಬೇಕು ಎಲ್ಲರೂ ನಿನ್ನ ಮುಂದೆ. ತೆಗೆ ಫಸ್ಟ್ ಕನ್ನಡಕ ತೆಗಿ. ಉರಿ ಉರಿ. ಯಾರಿಗೆ? ಎಲ್ಲಿ? ನಿಮ್ಗೆ ಹೊಟ್ಟೆ ಉರಿ.
ಹಂಗೇನು ಇಲ್ಲ ತೆಗಿ. ರೀ ಹಾ. ಸ್ಪೆಕ್ಟಲ್ ಚೆನ್ನಾಗಿ ಕಾಣ್ತಿದೀನಿ ಅಂತ ನೋಡಿ ಹೇಳ್ತೀವ್ರಿ ಸ್ಪೆಕ್ಟ್ ಅಲ್ಲ? ಹಾಕೊಳ್ಳೋದು ವಿಶೇಷವಾಗಿ ಕಾಣ್ಲಿ ಅಂತ. ನೀನು ಸ್ಪೆಕ್ಟ್ ಇಲ್ಲ ಅಂದ್ರೆ ವಿಶೇಷವಾಗಿ ಕಾಣಿಸ್ತೀಯ ಕಣೆ. ಇದು ಬಾ. ಅಬ್ಬಾ, ಮಂಚ ಸಿಕ್ತು. ತೆಗಿ ತೆಗಿ ಖುಷ್ ಕನಕ ತೆಗಿ. ಯಾಕೆ ಮುಖ ಮುಚ್ಕೊತಿದ್ಯಾ? ನಾಚಿಕೆನಾ? ಇಲ್ಲ ರೀ. ಹಿಂಗೆ ನಾಚ್ಕೊಳ್ಳೋದು. ಒಂದೇ ಒಂದ್ಸಲ ಮುಖ ತೋರಿಸಿ ಪ್ಲೀಸ್. ಹಂಗ್ ಮಾಡ್ಬಾರ್ದು. ಒಂದೇ ಒಂದ್ಸಲ ಮುಖ ತೋರಿಸಿ ಪ್ಲೀಸ್. ಒಂದೇ ಒಂದ್ಸಲ ಮುಖ ತೋರಿಸಿ. ಒಂದು ಸರಿ ಒಂದೇ ಸಲ ರೊಮ್ಯಾಂಟಿಕ್ ಆಗಿ ಮುಖ ತೋರ್ಸಂದ್ರೆ ಯಾಕೆ ಹಿಂಗ್ ತೋರಿಸ್ತೀಯ? ನಡು ಒಂದೇ ಒಂದ್ಸಲ ರೊಮ್ಯಾಂಟಿಕ್ ಆಗಿ ಮುಖ ತೋರಿಸ್ತೀಯಾ? ಒಂದೇ ಒಂದ್ಸಲ ತೋರಿಸ್. ಯಾಕೆ ಹಿಂಗ್ ಎದುರಿಸಿ ಸಾಯ್ತಾ ಇದೆಯಾ? ಮೊದ್ಲೇ ನಾನು ಎದುರ್ಬೇಕಲ್ಲ, ಮತ್ತೆ ನೀನ್ ಎದುರಿಸ್ತೀಯಲ್ಲ. ನೀನ್ ಹಿಂಗ್ ಎದುರ್ತಿದ್ರೆ ನೋಡಿ ನೀನ್ ಏನ್ ಮಾಡ್ತೀನಿ. ಅಯ್ಯರೇ ಬಂದೆ ಒಂದ್ ನಿಮಿಷ. ಲೇ ತಾತ, ನೀನ್ ನನಗೆ ಆಸ್ತಿ ಬಿಟ್ಟೋದೇ ಇಲ್ವೋ? ಮೂಟೆ ಶುಗರ್ ಮಾತ್ರ ಬಿಟ್ಟೋಗ್ಬಿಟ್ಟಿಯಲ್ಲ. ಅಯ್ಯೋ ಪಾಪ, ನನ್ ಗಂಡನ ಕೋಪ ಬಂತು ಅನ್ಸತ್ತೆ. ಅಯ್ಯೋ ಹೆಂಗಾದ್ರೂ ಮಾಡಿ ಕೂಲ್ ಮಾಡ್ಬೇಕಲ್ಲಪ್ಪ. ಹೆಂಗ್ ಮಾಡಿ ಹಾ ಇವನ ಹಗ್ ಮಾಡಿ ಕೂಲ್ ಮಾಡಿದ್ರೆ ಆಯ್ತು. ಅಯ್ಯೋ ಎಲ್ಲದ ಒಂದು, ಆ ಎರಡು, ಆ ಮೂರು, ಬರ್ಲಿ ಬರ್ಲಿ. ಬಾತ್ರೂಮ್ ಅಲ್ಲಿ ಏನ್ ಮಾಡ್ತಿದ್ಯಾ? ಬರೀತಾರೆ ಬಾತ್ರೂಮ ಅಲ್ಲ, ಹೋಗ್ಬೇಕಾದ್ರೆ ನಾನೇ ಕಳಿಸ್ತೀನಿ ಇಲ್ವಾ ನಿಂಗೆ? ಕಳ್ಳ ಇಲ್ಲಿದ್ಯಾ? ನಮ್ ಕೈಲಿ ತಪ್ಸ್ಕೊಳಕ್ ಆಗಲ್ಲ. ಲೇ ಬಾರೆ ಮಂಚದ ಕಡ್ಕಂಡ್ರೆ ಏನೇನೆಂದು ಮಂಚ ಬೇರೆ ಗಟ್ಟಿ ಐತೋ ಇಲ್ವೋ ಗೊತ್ತಿಲ್ಲ. ಲೇ ಟಿವಿ ಹತ್ರ ಏನ್ ಮಾಡ್ತಾ ಇದೀಯ? ಬಾರೆ ಬೇಗ. ಟಿವಿನ ರೀ, ನೀ ಕೇಬಲ್ ಬಿಲ್ ಕಟ್ಟಿದಿರೋ ಇಲ್ವೋ? ಯಾಕೆ? ಜಿ ಕನ್ನಡ ಸರಿಗಮಪ್ಪ ನೋಡ್ಲಿಲ್ಲ ಅಂದ್ರೆ ನಂಗೆ ನಿದ್ದೆನೇ ಬರಲ್ಲ. ನಿಂಗೆ ಕೇಬಲ್ ಬಿಲ್ಲು ಎಲ್ಲ ಕಟ್ಟಿದ್ದೀನಿ. ಬಾರೆ ಮೊದ್ಲು. ಬಾ ಬೇಗ ಬಾ. ಲೇ ತಿರ್ಗಾ ಫ್ರಿಜ್ ತಗೋಕ್ ಯಾಕೆ ನಿಂತ್ಕೊಂಡೆ? ಫ್ರಿಜ್ಜ? ರೀ ಹಾ ನಾನು ಇಲ್ಲಿ ಯಾಕೆ ನಿಂತಿದ್ದೀನಿ ಅಂದ್ರೆ, ಯಾಕೆ? ನಿಮ್ಗೆ ಆಯಾಸ ಆಗತ್ತಲ್ಲ, ಆಯಾಸ ಆದಾಗ ಬಾಯಾರಿಕೆ ಆಗತ್ತಲ್ಲ, ಅವಾಗ ನಿಮ್ಗೆ ನೀರ್ ಬೇಕಾಗತ್ತಲ್ಲ, ನಿಮ್ಗೆ ಕೊಡ್ಬೇಕು ಅಂತ ಇಲ್ಲೇ ನಿಂತಿದ್ದೀನಿ. ಅಯ್ಯೋ ನನ್ನ ಹೆಂಡತಿ ಎಷ್ಟು ಮುಂಜಾಗ್ರತೆ. ಆಯ್ತು ತಗಮ್ಮ. ಅಯ್ಯ ನೋಡ್ರಿ ನೀರು. ಮುಂದೆ ಬರ್ಬಿಟ್ಟು ಹಿಂದೆ ಹೋಯ್ತಿಲ್ಲ ಪದೇ ರೀ ನಂಗ್ ನಾಚಿಕೆ ಅಂತ ನಿಮ್ಗೆ ಗೊತ್ತಲ್ವಾ? ನೀವೇ ಕೈ ಹಿಡ್ಕೊಂಡು ಕರ್ಕೊಂಡು ಬರೋದಕ್ಕೆ. ಆಯ್ತು, ಇಷ್ಟೊಂದು ನಾಚ್ಕೊಂಡ್ಬಿಟ್ರೆ ಕಷ್ಟ ಕಣೆ. ಇವತ್ ಮಂಚ ಸಿಗತ್ತಿಲ್ಲ ಅನ್ಕೊ. ಇದೇನೆ ವಾಟರ್ ಬಾಟ್ಲ್ ತಗೊಂಬ ಅಂದ್ರೆ ಆಸಿಡ್ ಬಾಟ್ಲ್ ತಗೊಂಬಂದಿದ್ವಿ. ರೀ ಕ್ರಿಮಿ ಕೀಟಗಳು ಬರುತ್ತಲ್ಲ, ಮುಂಜಾಗ್ರತೆ. ಸರಿ ಆಯ್ತು. ರೀ ಹಾಲ್ ತಗೊಳ್ರಿ. ಇದೇನು ಮುಖ ಸುಡ್ತಾ ಇದೀರೇನು? ರೀ ಅಷ್ಟೊಂದು ಬಿಸಿ ಇದೇನ್ರಿ ಹಾಲು? ಹಾಲಲ್ಲ ನಿನ್ ಕೊಡ್ತಾ ಇರೋದು ಊದ್ಬತ್ತಿ. ರೀ ದಯವಿಟ್ಟು ನನ್ನ ಕ್ಷಮಿಸ್ರಿ ಪ್ಲೀಸ್. ರೀ ನನ್ ಕ್ಷಮಿಸ್ರಿ ಪ್ಲೀಸ್ ಕ್ಷಮಿಸ್ರಿ. ಏನೇ ಮಾಡ್ತಾ ಇದೀಯಾ? ರೀ ನಿಮ್ ಕಾಲ್ ಹಿಡ್ತಿದೀನ್ರಿ. ನೀನ್ ಹಿಡ್ಕೊಂಡಿರೋದು ನನ್ ಕಾಲಲ್ಲ ಕಣೆ, ಮತ್ತೆ ಮಂಚದ ಕೋಲು. ನಿಜ ಹೇಳ ಟಿಂಗಿ, ನಿನಗೆ ಇರಲು ಕಾಣತಾನೆ. ನನಗ ಇರಲು ನನಗ ಏನ್ರಿ ಮತ್ತೆ ರೀ ಏನ್ರಿ ಕಣ್ಣು ಇಷ್ಟಾಗಲ್ಲ ಇದೆ ನಿಮ್ದು? ಅದು ನನ್ನ ಕಣ್ಣಲ್ಲ, ಲೈಟು. ಅಲ್ಲ ಲೈಟಾ? ಛೀ ಹೂ, ನನಗೆ ಇರಳುಗಣ್ಣಲ್ಲ ರೀ. ರಾತ್ರಿ 7 ಗಂಟೆ ಆಯ್ತಂದ್ರೆ ಸ್ವಲ್ಪ ಕಣ್ ಕಾಣಲ್ಲ. ಯಾಕೆ ಅಂತ ಮೋಸ ಮಾಡ್ತೇನೆ? ನನಗೆ ಇರಳುಗಣ್ಣು ತಂದು ಕಟ್ಬಿಟ್ರಲ್ಲಪ್ಪ ನನಗೆ. ನೀನ್ ಏನ್ ಮಾಡ್ತೀನಿ ನೋಡಿ ಇವಾಗ, ಅದಕ್ಕೆ ಇರಳುಗಣ್ಣದ. ನನ್ನ ಕ್ಷಮಿಸ್ರಿ ಕ್ಷಮಿಸ್ರಿ. ಮಾಡೋದೆಲ್ಲ ಮಾಡಿಬಿಟ್ಟು ಕ್ಷಮಿಸು ಅಂತೀಯ? ಕ್ಷಮಿಸಿನ ಕಡೆ ಅದಿರ್ಲಿ. ನಾಟಿ ನನ್ ಗಂಡ ಬಂದ ಅನ್ಸತ್ತೆ. ರೀ ಎಲ್ಲಿದ್ದೀರಿ? ರೀ ದಯವಿಟ್ಟು ನನ್ನ ಕ್ಷಮಿಸ್ರಿ. ಮಂಚ ಇಲ್ಲೇ ಇದೆ. ರೀ ದಯವಿಟ್ಟು ನನ್ನ ಕ್ಷಮಿಸ್ರಿ ಪ್ಲೀಸ್. ರೀ ದಯವಿಟ್ಟು ಕ್ಷಮಿಸ್ರಿ. ಕ್ಷಮಿಸಿದೀರಾ?
ಕಚ್ಚಿ ಕಳ್ಳ. ರೀ ಏನ್ರಿ ನೀವು ಉಂಗ್ರ ಬೇಕಾ? ಅಯ್ಯೋ ನೀವು ಕೊಡ್ಸಿರೋ ಉಂಗ್ರ ನಿಮಗ್ ಕೊಡಕ್ಕೆ ಇನ್ನೇನ್ರಿ? ತಗೊಳ್ರಿ. ನೀವು ಕೇಳಿದ್ರೆ 4 kg ಬಂಗಾರನೂ ಕೊಡ್ತಿದ್ದಪ್ಪ. 4 kg ಬಂಗಾರ ಅಂದ್ರೆ ಏನು ಅಂತ ಕೇಳ್ತಿದ್ರಾ? ಅದೇ ರೀ 4 kg ಮಗು ರೀ. ರೀ ಅಯ್ಯ ಇನ್ ಮಕ ಮಚ್ಚ ಮತ್ತೆಲ್ಲೋದ? ಯಾರು ಇವನು? ಯಾರ್ರೀ? ಯಾರು ಇವನು ಅಂತ? ಇವನಾ? ಇವ್ನ ನನ್ ತಮ್ಮ ರೀ. ಅಮ್ಮನ ಮತ್ ಮದುವೆ ಮನೇಲಿ ನೋಡ್ಲಿಲ್ಲ ರೀ ಮದ್ವೆ ಮನೇಲಿ ತುಂಬಾ ಕೆಲ್ಸ ಇತ್ತಲ್ಲ, ಅದಕ್ಕೆ ನಿಮ್ಗೆ ಕಾಣಿಸಿಲ್ಲ ಅಷ್ಟೇ. ನಿಧಾನಕ್ಕೆ ತಿಂದ್ಬಿಟ್ಟು ಸಾಯಿ. ನಿಧಾನಕ್ಕೆ ತಿನ್ನು ಅಂದೆ. ರೀ ನಾನೆಲ್ರಿ ತಿಂತಿದ್ದೀನಿ? ನನ್ ತಲೆ ತಿಂತಾ ಇದೆಯಲ್ಲ, ಸಾಕಲ್ವೇನೆ? ನಾನೆಲ್ರಿ ನಿಮ್ ತಲೆ ತಿಂತಿದ್ದೀನಿ? ಇಲ್ಲಿ ಹಿಂದ್ಗಡೆ ಹೋಗ್ರಿ, ನೀವು ಬರೇ ಹಿಂದ್ಗಡೆನೆ ಮಾತಾಡ್ತೀರಪ್ಪ. ಇಲ್ಲೇನ್ ಮಾಡಕತ್ತೈತೆ? ಮುಂದ್ಗಡೆ ವರ್ಕ್ ಆಗ್ತಾ ಇಲ್ವಲ್ಲ ನಿಂದು? ಏನು ಕಣ್ಣು? ನಿನಗಲ್ಲ, ನಿಮ್ಮ ಅಪ್ಪವ ನನಗೆ ಮೋಸ ಮಾಡಿದ್ರಲ್ವಾ, ಅವ್ರನ್ನೇ ಕರೆಸ್ತೀನಿ. ಅವ್ರನ್ನ ಕರೆಸಿ ಮಾತಾಡ್ತೀನಿ. ನೋಡ್ತಾರೆ. ಹಲೋ ಅತ್ತೆ, ಇಮಿಡಿಯೇಟ್ ಆಗಿ ಸ್ಕಿಟ್ ಲಾಗಕ್ ಮುಂಚೆ ನನ್ನ ಮುಂದೆ ಇರ್ಬೇಕು ಮನೆ. ಎಲ್ರಿಗೂ ಕೂಡ ಇರುಳುಗಣ್ಣಿದೆ ಅಂತ ನಮ್ಮ ಅಳಿಯಂದ್ರಿಗೆ ಗೊತ್ತಾಗ್ಬಾರ್ದು. ಹೌದ್ರಿ, ನಾವು ಬೇರೆ ಬೇರೆ ಹೋಗ್ಬೇಕು. ಹೌದ್ರಿ. ಅಳಿಯಂದ್ರೆ ಅಳಿಯಂದ್ರೆ ಅಯ್ಯ ಬನ್ನಿ ಬಾವಾ ಬನ್ನಿ. ಬನ್ನಿ. ಏನ್ ಅಳಿಯಂದ್ರೆ ಇಮಿಡಿಯೇಟ್ ಆಗಿ ಬರ್ಬೇಕು ಅಂದ್ರಿ. ನೋಡಿ, ನೀವು ಕರ್ದಿರೋ ಫೋರ್ಸ್ಗೆ ನಾನು ಪಂಚೆನೂ ಕಟ್ಟಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀನಿ. ಅಳಿಯಂದ್ರೆ ನೀವ್ ಕರೆದ ಮೇಕಪ್ ಮಾಡ್ಕೊಂಡಿಲ್ಲ ಅಳಿಯಂದ್ರೆ. ಹೌಸ್ ಹತ್ರ ಜಡದ ಅಂತ ಹಂಗೆ ಬಂದ್ಬಿಟ್ಟೆ. ಅಳಿಯಂದ್ರೆ ಏನ್ ಮನೆ ಒಳಗೆ ಮೆಟ್ಲು ಕಟ್ಬಿಟ್ಟಿದ್ದೀರಾ? ಮಂಚದ ಮೇಲೆ ಇಟ್ಕೊಂಡು ಮೆಟ್ಲು ಅಂತೀಯಲ್ಲ ಯಪ್ಪ. ಇಲ್ಲಿ ಬಾವ ಫೋನ್ ಕರ್ಸ್ಬಿಟ್ಟವ್ರೆ. ಏನ್ ಅಳಿಯಂದ್ರೆ ನೀವು ಇಂಥ ಹೊತ್ತಲ್ಲಿ ಮಗಳ ಮೇಲೆ ಕೋಪ ಮಾಡ್ಕೊಳ್ಳೋದೆ? ಅದು ಪ್ರಸ್ತುತ ಟೈಮಲ್ಲಿ ಹೆಣ್ಮಕ್ಳ ಮೇಲೆ ಹಂಗೆಲ್ಲ ಕೋಪ ಮಾಡ್ಕೋಬಾರ್ದು ಅಳಿಯಂದ್ರೆ. ಬನ್ನಿ ಅಳಿಯಂದ್ರೆ, ಹೋಗ್ಲಾಯ್ತು ಬನ್ನಿ ಅಳಿಯಂದ್ರೆ. ಬನ್ನಿ ಅಂದ್ರೆ ನೀನ್ ಯಾಕಮ್ಮ ಅಲ್ಲಿ ಅಳಿಯಂದ್ರು ಕಾಯ್ತಾ ಇದ್ದಾರೆ. ಬಾಮ್ಮ, ಪಾಪ ಅಳಿಯಂದ್ರು ಕೋಪ ಮಾಡ್ಕೋತಾರೆ. ಫಸ್ಟ್ ನೈಟ್ ಬಾ. ನಿಮ್ ಇಡೀ ವಂಶನೇ ಚಂದ್ರವಂಶ ಏನು? ಅಯ್ಯೋ ಇಲ್ಲದಿನ್ ಬರ ಬರ್ರಿ ಜಗೆ ಜನ ಎಲ್ಲ ಸೇರಿ ಬಾಯಿಗೆ ಮಣ್ಣು ಹಾಕ್ಬಿಟ್ರಲ್ವ ಯಪ್ಪ. ಅಳಿಯಂದ್ರೆ ತಪ್ಪು ತಿಳ್ಕೊಬೇಡಿ. ನಮ್ ಫ್ಯಾಮಿಲಿಲಿ 7 ಗಂಟೆ ಮೇಲೆ ಸ್ವಲ್ಪವೇ ಸ್ವಲ್ಪ ಕಣ್ಗಾಣಲ್ಲ ನಮ್ಗೆ ಅಷ್ಟೇ. ಸ್ವಲ್ಪವೇ ಸ್ವಲ್ಪ ಅಲ್ಲ, ಸ್ವಲ್ಪನೂ ಕಾಣಿಸಲ್ಲ. ಯಾರು ಇವನೊಬ್ಬ ತಪ್ಪಿ ಉಟ್ಬಿಟ್ಟು ನಿಮ್ ಫ್ಯಾಮಿಲಿ. ಆವಾಗಿಂದ ಒಂದು ಸಿಂಗಲ್ ಡೈಲಾಗ್ ಹೇಳ್ತಾ ಇಲ್ಲ, ಬರೀ ಪರ್ಫಾರ್ಮೆನ್ಸ್ ಹೊರತಾಗ. ಹೌದಾ? ಯಾರು ಇಲ್ವಲ್ಲ ಅಂತವ್ರು. ಮೊದಲು ಕಳ್ಳ ಇರ್ಬೇಕು. ಕಳ್ಳನ? ಮತ್ತೆ ನನ್ನ ಮುಂದೆನೆ ಎಲ್ಲರೂ ಕಲ್ತು ನಿಮ್ಮ ಅವ್ವ ನನ್ನ ಬಾಳಿನ ಮೇಲೆ ಬಾಳೆ ಎಲೆ ಹಾಕ್ಬಿಟ್ರಲ್ಲಪ್ಪ ಎಲ್ಲ ಸೇರಿ. ಅಯ್ಯೋ ಅಳಿಯಂದ್ರೆ ನನ್ನ ಬಾಯಿಗೆ ಮಣ್ಣು ಹಾಕ್ಬಿಟ್ರಲ್ಲಪ್ಪ. ಯಾಕೆ ಅಳಿಯಂದ್ರೆ ನೋಡಿ, 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡು ಅಂತ. ಹಂಗೆ ನಾವು ಕೂಡ ಒಂದೇ ಒಂದು ಸುಳ್ಳು ಹೇಳಿದ್ದು, ನಮ್ಮ ಮಗಳಿಗೆ ಕಣ್ಗಾಡಲ್ಲ ಅಂತ ಹೇಳಿ ನಿಮ್ಗೆ ಮೋಸ ಮಾಡ್ಬಿಟ್ವಿ. ನೋಡಿ, ದಯವಿಟ್ಟು ಕ್ಷಮಿಸ್ಬೇಕು. ಕ್ಷಮಿಸ್ಬೇಕ? ಇನ್ನೇನ್ ಮಾಡಕ್ಕಾಯ್ತದೆ? ಪಾಲಿಗೆ ಬಂದದ್ದು ಪಂಚಾಮೃತ. ಯಾರಿಗಿರಲ್ಲ ಹೇಳಿ ವೀಕ್ನೆಸ್? ಹೌದೌದು, ನನಗೂ ಇದೆ. ಹಂಗೆ ನಿಮ್ಮಲ್ಲಿರೋ ವೀಕ್ನೆಸ್ ಪ್ಲಸ್ ಮಾಡ್ಕತ್ತೀನಿ. ಅಳಿಯಂದ್ರೆ ಈ ಖುಷಿಗೆ ಇನ್ನೊಂದು ಇದು ಬೇರೆ ಕೇಳು. ಇದು ಕಷ್ಟ. ಎಲ್ಲ ಸ್ಮೈಲ್ ಮಾಡಿ. ನನ್ನ ಲೈಫಲ್ಲೇ ಎಷ್ಟು ಮಜಾ ತಗೊಂಡಿಲ್ಲ ನಾನು. ಅಷ್ಟು ಮಜಾ ತಗೊಂಡೆ ನಾನು ಎಷ್ಟು ನಕ್ಕಿದ್ದೀನಿ ಅಂದ್ರೆ, ಹಿಂಗೆಲ್ಲ ಒಂದು ಇಮ್ಯಾಜಿನೇಷನ್ ಮಾಡ್ಕೋಬೋದಾ ಒಂದು ಆಕ್ಟ್ಗಳನ್ನ ಅಂತ. ಅದು ಊನತೆ ಇರೋರು, ಒಂದ್ ಕ್ಯಾರೆಕ್ಟರ್ ಅಂದ್ರೆ ಪರವಾಗಿಲ್ಲ, ಇರೋಬೋದು ಎಲ್ರಿಗೂ ಕೂಡ 7 ಗಂಟೆ ಆದ್ಮೇಲೆ ಕೊಂಡ್ ಕಾಣಲ್ಲ ಅಂದ್ಮೇಲೆ ಹೆಂಗಿರುತ್ತೆ ಇಮ್ಯಾಜಿನೇ ಮಾಡಕ್ ಆಗೋದಿಲ್ಲ. ನನ್ಗೆ ಇದನ್ನ ನೋಡಿದಾಗ ನನಗೆ ಏನನ್ಸುತ್ತೆ ಗೊತ್ತಾ, ನಾನು ನನ್ನ ಕೆರಿಯರ್ ಅಲ್ಲಿ ಬಾಲಕೃಷ್ಣ ಅವ್ರನ್ನ ನಾನು ನೋಡಿದ್ದೆ. ಅವ್ರ ಬಗ್ಗೆ ನಾವು ಏನು ಹೇಳೋದೇ ಬೇಕಾಗಿಲ್ಲ. ಅವರು ಹಿಸ್ಟ್ರಿ ಒಳಗಡೆ ತುಂಬಾ ದೊಡ್ಡ ರೇಂಜ್ ಅಲ್ಲಿ ಇರುವಂತ ಒಬ್ಬ ಆರ್ಟಿಸ್ಟ್. ಬಟ್ ಅವ್ರ ಲೈಫಲ್ಲಿ ಕಿವಿನೇ ಕೇಳಿಸ್ತಾ ಇರಲಿಲ್ಲ. ಅವ್ರು ನಾಟ್ ಇವನ್ ಒಂದು ಸಿಂಗಲ್ ವರ್ಡ್ ಕೇಳಿಸ್ತಾ ಇರಲಿಲ್ಲ. ಅವರು ಹಾಡು ಹೇಳೋರು, ಡಬ್ಬಿಂಗ್ ಅಲ್ಲಿ ತಿಕ್ಸೋರು, ಗೊತ್ತಾ ಒಂಥರ ಮಾತು,
ಇವತ್ತು ತಾತಪ್ಪ ಅದಿದ್ದೇನ್ರಿ ಅದವರಲ್ಲ ಇದೆಲ್ಲ ಏನು ಅಂದ್ರೆ ಆ ಹಿಡಿಯೋರು ಹಂಗೆ ಆ ಲಿಪ್ನ ಹಿಡಿದು ವಾಯ್ಸ್ ಕೊಡ್ತಾ ಇದ್ರು ಅವರು. ನಾನು ಇವತ್ತು ಒಂದು ರೀಪ್ಲೇಸ್ಮೆಂಟ್ ಬಾಲಕೃಷ್ಣ ಅವರ ಒಂದು ಜಾಗದಲ್ಲಿ ನಿಜವಾಗ್ಲೂ ಇಷ್ಟು ಜನ ಬಾಲಕೃಷ್ಣ ಅವ್ರನ್ನ ನಾನು ನೋಡಿದಷ್ಟು ಖುಷಿ ಆಗೋಯ್ತು. ಅಂದ್ರೆ ಏನೋ ಕಿಟ ವಾಟ್ ಯು ಫೀಲ್? ನಿಜವಾಗ್ಲು ತುಂಬಾ ಮಜವಾಗಿತ್ತು. ಪ್ರತಿಯೊಬ್ಬರು ಪಾತ್ರವನ್ನು ತುಂಬಾ ಚೆನ್ನಾಗಿ ಅನುಭವಿಸಿದ್ರಿ, ತುಂಬಾ ಮುದ್ದಾಗಿ ಮಾಡಿದ್ರಿ. ನೀನು ಅಲ್ಲಿ ಬಿದ್ರು ಹಂಗೆ ಕೂತ್ಕೊಂಡು ಪೋಸ್ ಕೊಟ್ಟು ನಾನು ಆಟ ಶುರು ಮಾಡಿದೆ. ನೀನು ಏನ್ ನಿನ್ ಹೆಸರು? ಪ್ರವೀಣ್ ಸರ್. ಪ್ರವೀಣ್. ಈ ಆಕ್ಟ್ ಅಲ್ಲಿ ಕುಳ್ಳನ ಎಂಟ್ರಿನೇ ಮಜಾ. ಆಮೇಲೆ ನಿಮ್ ಎಲ್ರಿಗೂ ಕಣ್ ಕಾಣಿಸ್ತಾ ಇಲ್ಲ, ಅದನ್ನ ಮ್ಯಾನೇಜ್ ಮಾಡ್ತಾ ಇದೀರಾ. ನಾನು ಬಿಡ್ತೀನಿ ಎಲ್ರು ಬಂದಾಗ ನೀನ್ ಎಂಟ್ರಿ ತಗೊಂಡಾಗ ನಿನ್ ತೊಂದ್ರೆ ಅದ್ರ ಜೊತೆಗೆ ಇದು ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಂಡು ನೀನು ಆ ತೊಳೆದಾಟ ಸಕ್ಕತ್ತಾಗಿ ತೋರಿಸ್ದೆ. ತುಂಬಾ ಅದ್ಭುತವಾಗಿತ್ತು. ಸೂಪರ್. ಅಲ್ಲ, ಬೈ ಚಾನ್ಸ್ ಏನಾದ್ರು ನಿನಗೆ ಈ ತರ ಮನೆ ಏನಾದ್ರು ಸಿಕ್ಬಿಟ್ಟಿದ್ರೆ ಏನ್ ಗತಿ ಇವನೇ? ಅವಳು ಈಗ ಬಂದು ಇಲ್ಲಿ ಕೊಟ್ಲಲ್ಲ ಕೆಲಸ. ಅವಳು ಇಲ್ಲಿ ಬಂದು ನಾನು ಹಿಡ್ಕೊಂಡಿದ್ದಲ್ಲ. ಇಲ್ಲ ಅವ್ರಿಗೆ ಬಹುದಿನದ ಬೈಕೆ ಅಂತೆ. ಈ ತರ ಯಾವ ತರ ಕಿಟ್ಟಿನ ಬಂದು ಒಂದ್ಸರಿ ಟಚ್ ಮಾಡಿ ಫೀಲ್ ಮಾಡ್ಬೇಕು. ಆಕ್ಚುಲಿ ಒಂದ್ ಡೈಲಾಗ್ ಹೇಳೋಣ ಅನ್ಕೊಂಡೆ. ಇದೇನಲ್ಲ ಅಂದ್ರೆ ಒತ್ತಾರೆ ಗಡ್ಡಲ್ಲಿ ಎಷ್ಟು ಬೇಗ ಬೆಳ್ಕೊಬಿಟ್ಟದೆ. ಹಂಗೆ ಶಿ ಇಸ್ ಒನ್ ಆಫ್ ದ ಬೆಸ್ಟ್ ಫಿಮೇಲ್. ನಾನು ನೋಡಿದ್ದೀನಿ ನಿಮ್ಮೆಲ್ಲರ ಆಕ್ಟ್ಗಳನ್ನು. ಇದಕ್ ಮುಂಚೆ ಬರ್ತಿದ್ದು ಕಾಮಿಡಿ ಕಿಲಾಡಿಗಳು ನಿಮ್ಮನ್ನೆಲ್ಲ ನೋಡಿದ್ದೀನಿ. ನೀವೆಲ್ಲರೂ ಸತ್ವ ಇರುವಂತ ಕಲಾವಿದರುಗಳು. ನಿಮ್ಗಳಿಗೆ ಇನ್ನು ಹೆಚ್ಚಿನ ಅವಕಾಶಗಳು ಸಿಗಬೇಕು ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿತ್ತು ನಿಮ್ಮ ಆಕ್ಟ್ರು, ಎಲ್ರಿಗೂ ಇಷ್ಟ ಆಯ್ತು. ನಾವೇನು ಹೇಳೋದೇ ಬೇಕಾಗಿಲ್ಲ, ಎಲ್ಲ ಖುಷಿ ಪಟ್ಟಿದ್ ನೋಡಿ ಎಲ್ಲ ಬಿದ್ದು ನಗ್ತಾ ಇದ್ರು. ತುಂಬಾ ಚೆನ್ನಾಗಿತ್ತು. ನಿಮ್ಮ ಎನರ್ಜಿ ಲೆವೆಲ್ ಎಲ್ಲ ಅದ್ಭುತ. ಹಿಂಗೆ ನಗಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.